ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ ಮನೆಯೂಟವನ್ನು ಪಡಿಬೇಕು ಅಂತ ಹರಸಾಹಸವನ್ನು ಪಟ್ಟಿದ್ರು. ಆದರೆ ಆ ಭಾಗ್ಯ ಅವರಿಗೆ ಕೊನೆಗೂ ಕೂಡ ಸಿಗಲಿಲ್ಲ. ನಟ ದರ್ಶನ್ಗೆ ಮನೆ ಊಟ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಜೈಲು ಅಧಿಕಾರಿಗಳು ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ದರ್ಶನ್ಗೆ ಮನೆಯೂಟ ಅನುಮತಿಗೆ ನಿರಾಕರಿಸಿದ್ದಾರೆ. ದರ್ಶನ್ಗೆ ಆರೋಗ್ಯ ಸಮಸ್ಯೆ ಯಾವುದೂ ಇಲ್ಲ. ಅವ್ರು ಮೊದಲು ಹೇಳ್ಕೊಂಡಿದ್ರಲ್ಲ, ನನಗೆ ಡಯರಿಯಾ ಥರ ಆಗಿದೆ, ಲೂಸ್ ಮೋಷನ್ ಆಗುತ್ತೆ, ವಾಮಿಟ್ ಆಗುತ್ತೆ, ಡೈಜೆಷನ್ ಆಗಲ್ಲ ಅಂತೆಲ್ಲ, ಅದ್ಯಾವುದೂ ಇಲ್ಲ. ದರ್ಶನ್ಗೆ ಮನೆಯೂಟ ಕೊಡುವ ಸ್ಥಿತಿ ಇಲ್ಲ ಅಂತ ಜೈಲಧಿಕಾರಿಗಳು ರಿಪೋರ್ಟನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಕೋರ್ಟ್ ಕೇಳಿತ್ತು ಜೈಲಧಿಕಾರಿಗಳಿಗೆ, ಯಾಕೆಂದರೆ ನೀವು ಅಲ್ಲಿರ್ತಕ್ಕಂಥವ್ರು ನೋಡಿ, ದರ್ಶನ್ ಅವರ ಆರೋಗ್ಯ ಸ್ಥಿತಿಯನ್ನು ನೋಡಿ ಎಲ್ಲವನ್ನು ಕನ್ಸಿಡರ್ ಮಾಡಿ ಅವ್ರಿಗೇನಾದರೂ ಮನೆ ಊಟ ಕೊಡಬೇಕಾ ನೋಡಿ ಅಂತ ಕೇಳಿತ್ತು ಒಂದು ರಿಪೋರ್ಟನ್ನು. ಅವ್ರು ಆಗಲ್ಲ ಅಂತ ಬರೆದಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ಮನೆ ಊಟ ನೀಡೋದಕ್ಕೆ ಜೈಲಧಿಕಾರಿಗಳು ನಿರಾಕರಿಸಿದ್ದಾರೆ. ಅದಕ್ಕೆ ಅವರು ಕೊಡ್ತಕ್ಕಂಥ ಕಾರಣ ಏನು ಗೊತ್ತಾ? ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, ಮನೆ ಊಟ ಕೊಡುವ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಅಂದರೆ ಅವರಿಗೆ ತುಂಬ ಆರೋಗ್ಯ ಸಮಸ್ಯೆ ಆಗಿ ಜೈಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಡಾಕ್ಟ್ರ್ ಏನಾದರೂ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ ಅಂತ ರಿಪೋರ್ಟ್ ಕೊಟ್ಟರೆ ಆಗ ಬೇಕಾದ್ರೆ ತೀರ್ಮಾನ ತೊಗೋಬೋದು. ಬಟ್ ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಕೈದಿಗಳು ಸಾಕಷ್ಟು ಜನ, 4,000 ಕೈದಿಗಳಿದ್ದಾರೆ, ಅವ್ರನ್ನ ಭೇದ ಭಾವ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವ್ರು ಕೇಳಿದ್ರೆ ನಾಳೆ ಎಲ್ಲರೂ ಕೇಳ್ತಾರೆ, ನಮಗೂ ಮನೆ ಊಟ ಕೊಡಿ ಅಂತ. ಹಂಗೆ ಮಾಡೋಕ್ಕಾಗಲ್ಲ, ಮನೆಯೂಟಕ್ಕೆ ಅನುಮತಿ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ರಿಪೋರ್ಟನ್ನು ಸಿದ್ಧಪಡಿಸಿದ್ದಾರೆ. ಮನೆ ಊಟ ನಿರಾಕರಿಸಿ ವರದಿಯನ್ನು ಸಿದ್ಧಪಡಿಸಿದ್ದಾರೆ ಜೈಲು ಅಧೀಕ್ಷಕರು. ಅದನ್ನು ಅವರು ಕೋರ್ಟ್ಗೆ ಸಲ್ಲಿಸ್ತಾರೆ. ಆ ನಂತರ ಕೋರ್ಟು ಒಂದು ತೀರ್ಮಾನವನ್ನು ತಗೊಳುತ್ತೆ. ಹೆಚ್ಚು ಕಡಿಮೆ ಜೈಲಧಿಕಾರಿಗಳು ಏನು ರಿಪೋರ್ಟ್ ಕೊಡ್ತಾರೋ ಅದನ್ನೇ ಎಂಡೋರ್ಸ್ ಮಾಡುತ್ತೆ ಕೋರ್ಟ್, ಸಾಮಾನ್ಯವಾಗಿ ಯಾವಾಗಲೂ ಕೂಡ ಪರಿಸ್ಥಿತಿ ಏನು ಎತ್ತ ಅಂತಂದ್ಬಿಟ್ಟು. ಹಾಗಾಗಿ ಶತಾಯಗತಾಯ ಮನೆ ಊಟಕ್ಕೋಸ್ಕರ ಕಳೆದ 1 ತಿಂಗಳಿಂದ ಫೈಟ್ ಮಾಡ್ತಾ ಇದ್ದಾರೆ ದರ್ಶನ್. ಮೊದಲಿಗೆ ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋದರು, ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಬೇಕಾಗಿತ್ತು ಅಂತ ಹೇಳಿದ್ರು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೊರೆ ಹೋದರು, ಮತ್ತೆ ಹೈಕೋರ್ಟ್ ಮೊರೆ ಹೋದರು, ಏನೆಲ್ಲ ಪ್ರಯತ್ನ ಪಟ್ಟರು. ಆದರೂ ಕೂಡ ಕೊನೆಗೂ ದರ್ಶನ್ಗೆ ಮನೆಯೂಟದ ಭಾಗ್ಯ ಸಿಗಲಿಲ್ಲ, ಕೊಡಕ್ಕೆ ಬರಲ್ಲ ಅಂತ ಜೈಲು ಅಧಿಕಾರಿಗಳು ಹೇಳಿದ್ದಾರೆ.